ಟ್ರಂಪ್ನ ಸೈಕೋ ರಾಜಕೀಯ. ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಈತ ಅಮೆರಿಕದ ಅಧ್ಯಕ್ಷನೋ ಅಥವಾ ವಿವಾದಗಳ ಫ್ಯಾಕ್ಟರಿಯೋ? ಈತನ ಮಾತುಗಳಲ್ಲಿ ಸತ್ಯಕ್ಕಿಂತ ಅಸಂಬದ್ಧತೆಯೇ ಹೆಚ್ಚಿರ್ತದೆ. ಈತನ ನಡೆಯನ್ನ ಕಂಡ್ರೆ ಕೆಲವರು ಸ್ಟ್ರಾಟಜಿ ಅಂತಾರೆ, ಆದ್ರೆ ಜಗತ್ತು ಇದನ್ನ ಹುಚ್ಚಾಟ ಅಂತ ಕರೀತಿದೆ. ಇವತ್ತು ನಾವು ಮಾತನಾಡ್ತಾ ಇರೋದು ಒಬ್ಬ ವ್ಯಕ್ತಿಯ ಬಗ್ಗೆ ಮಾತ್ರವಲ್ಲ, ಜಗತ್ತಿನ ಅತ್ಯಂತ ಶಕ್ತಿಶಾಲಿ ದೇಶದ ಕುರ್ಚಿಯ ಮೇಲೆ ಕುಳಿತು ಆ ಕುರ್ಚಿಯ ಘನತೆಯನ್ನೇ ಗಾಳಿಗೆ ತೂರಿದ ಡೊನಾಲ್ಡ್ ಟ್ರಂಪ್ ಬಗ್ಗೆ. ಈ ವ್ಯಕ್ತಿಯ ಇತ್ತೀಚಿನ ನಡೆಗಳನ್ನ ನೋಡಿದ್ರೆ ಅನ್ಸುತ್ತೆ, ಈ ವ್ಯಕ್ತಿ ಕೇವಲ ಅಸಂಬದ್ಧ ವರ್ತನೆಯವನಲ್ಲ, ಬಹುಶಃ ಇವರು ಆಡಳಿತ ನಡೆಸೋದಕ್ಕೆ ಲಾಯಕ್ಕೇ ಇಲ್ಲದ ವ್ಯಕ್ತಿ ಅಂತ. ಹೌದು, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ನ ಇತ್ತೀಚಿನ ನಡೆಗಳು ಇಡೀ ಜಗತ್ತನ್ನೇ ಆತಂಕಕ್ಕೆ ತಳ್ಳಿವೆ. ಇವರ ವಿವಾದಾತ್ಮಕ ನಿರ್ಧಾರಗಳನ್ನ ನೋಡಿದ್ರೆ ಈತ ಒಬ್ಬ ಜವಾಬ್ದಾರಿಯುತ ನಾಯಕನಂತೆ ವರ್ತಿಸ್ತಿದ್ದಾರೋ ಅಥವಾ ಅಧಿಕಾರದ ಅಮಲೇರಿದ ಅಸಂಬದ್ಧ ವ್ಯಕ್ತಿಯಂತೆ ವರ್ತಿಸ್ತಿದ್ದಾರೋ ಎಂಬ ಅನುಮಾನ ಕಾಡ್ತಾ ಇದೆ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಗಮನಿಸಬೇಕಾದ ವ್ಯಕ್ತಿ ಇಂದು ತನ್ನ ಅಹಂಕಾರ ಮತ್ತು ಹುಚ್ಚಾಟಗಳಿಂದ ಜಾಗತಿಕ ಶಾಂತಿಗೆ ಕುತ್ತು ತರ್ತಿದ್ದಾರೆ. ಒಬ್ಬ ದೇಶದ ನಾಯಕ ಹೇಗಿರ್ಬೇಕು? ಸಂಯಮ, ಸೌಜನ್ಯ ಮತ್ತು ಸತ್ಯದಿಂದ ಕೂಡಿರ್ಬೇಕು. ಆದ್ರೆ ಟ್ರಂಪ್ನ ನಿಘಂಟಿನಲ್ಲಿ ಈ ಯಾವ ಪದಗಳು ಇದ್ದಂತೆ ಕಾಣ್ತಿಲ್ಲ. ಹಾಗಾಗಿ ತನ್ನನ್ನ ತಾನೇ ದೇವದೂತನೆಂಬಂತೆ ಬಿಂಬಿಸುವ ಎಐ ಚಿತ್ರಗಳನ್ನ ಹಂಚಿಕೊಳ್ತಿದ್ದಾರೆ. ಇದು ಕೇವಲ ತಮಾಷೆಯಲ್ಲ, ಇದು ಅವರ ಅಹಂಕಾರದ ಪರಮ ಅವಧಿ. ಜಗತ್ತು ಯುದ್ಧದ ಕಾರ್ಮೋಡದಲ್ಲಿದ್ದಾಗ ಅಮೆರಿಕದ ಅಧ್ಯಕ್ಷ ಧಾರ್ಮಿಕ ಭಾವನೆಗಳನ್ನ ಕೆರಳಿಸುವ, ತನ್ನನ್ನ ತಾವು ಅತಿ ಮಾನುಷ ಅಂತ ತೋರಿಸಿಕೊಳ್ಳುವ ಹುಚ್ಚಾಟದಲ್ಲಿ ಮುಳುಗಿದ್ದಾರೆ. ವೈಟ್ ಹೌಸ್ನ ಅಧಿಕೃತ ನಿರ್ಧಾರಗಳಿಗಿಂತ ಮುಂಚೆ ಇವರ ಮೊಬೈಲ್ನಿಂದ ಟ್ವೀಟ್ಗಳು ಬರ್ತದೆ. ಮಧ್ಯರಾತ್ರಿಯ ಹೊತ್ತಿನಲ್ಲಿ ಯಾರನ್ನೋ ಹೀಯಾಳಿಸೋದು, ಮಂತ್ರಿಗಳನ್ನ ವಜಾ ಮಾಡೋದು ಇವರ ಹವ್ಯಾಸ. ಇನ್ನು ತಮಗೆ ಒಪ್ಪದ ಸುದ್ದಿಗಳನ್ನ ಫೇಕ್ ನ್ಯೂಸ್ ಅಂತ ಕರೆಯುವ ಮೂಲಕ ಈತ ಮಾಧ್ಯಮದ ಧ್ವನಿಯನ್ನೇ ಹತ್ತಿಕ್ಕೋದಕ್ಕೆ ಯತ್ನಿಸ್ತಿದ್ದಾರೆ. ಇದು ಪ್ರಜಾಪ್ರಭುತ್ವದ ಲಕ್ಷಣವೇ? ಇತ್ತೀಚಿನ ವರದಿಗಳ ಪ್ರಕಾರ ಟ್ರಂಪ್ ಇರಾನ್ನನ್ನ ಭೂಪಟದಿಂದ ಅಳಿಸಿ ಹಾಕ್ತೀನಿ ಅಂತ ಬೆದರಿಕೆಯನ್ನ ಹಾಕಿದ್ದಾರೆ. ಇದು ಒಬ್ಬ ಜವಾಬ್ದಾರಿಯುತ ನಾಯಕನ ಮಾತೆ? ಅಣ್ವಸ್ತ್ರಗಳ ಬಗ್ಗೆ ಚರ್ಚಿಸುವಾಗ ಇವರು ಹಠ ಹಿಡಿತಾರೆ. ಅಷ್ಟೇ ಅಲ್ಲ, ಕ್ರೈಸ್ತರ ಪರಮೋಚ್ಚ ಧರ್ಮಗುರು ಪೋಪ್ ಅವರ ವಿರುದ್ಧವೂ ಅತ್ಯಂತ ಕೆಳಮಟ್ಟದ ವಾಗ್ದಾಳಿಯನ್ನ ನಡೆಸ್ತಾರೆ. ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷ ಸ್ಫೋಟಗೊಳ್ಳುವ ಹಂತದಲ್ಲಿದ್ದಾಗ ಇವರು ಬೆಂಕಿ ಆರಿಸುವ ಬದಲು ತುಪ್ಪ ಸುರಿಯುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಈತನ ಈ ಅಸ್ಥಿರ ಮನಸ್ಥಿತಿ ಕೇವಲ ಅಮೆರಿಕಕ್ಕಲ್ಲ, ಇಡೀ ಜಗತ್ತಿಗೆ ಅಪಾಯಕಾರಿ. ಈತ ತೆಗೆದುಕೊಳ್ಳುವ ನಿರ್ಧಾರಗಳು ಯಾವುದೇ ಒಂದು ಪ್ಲಾನ್ ನಿಂದ ಕೂಡಿರೋದಿಲ್ಲ, ಬದಲಾಗಿ ಕ್ಷಣಿಕ ಆವೇಶದ ಫಲವಾಗಿರ್ತದೆ. ಸರ್ಕಾರ ನಡೆಸೋದಂದ್ರೆ ರಿಯಾಲಿಟಿ ಶೋ ನಡೆಸಿದಂತಲ್ಲ. ಟ್ರಂಪ್ಗೆ ಅಮೆರಿಕದ ಆಡಳಿತವು ಒಂದು ಕಾರ್ಪೊರೇಟ್ ಡ್ರಾಮಾ ಆಗ್ಬಿಟ್ಟಿದೆ. ಇವತ್ತಿರುವ ಸಲಹೆಗಾರ ನಾಳೆ ಇರೋದಿಲ್ಲ. ಬೆಳಗ್ಗೆ ಹೊಗಳಿದ ವ್ಯಕ್ತಿಯನ್ನ ಸಂಜೆ ಹೊತ್ತಿಗೆ ಅಯೋಗ್ಯ ಅಂತ ಹೊರಹಾಕ್ತಾರೆ. ಇಂತಹ ಅಸ್ಥಿರತೆಯ ನಡುವೆ ಆ ದೇಶದ ಭದ್ರತೆ ಎಲ್ಲಿಗೆ ಹೋಗ್ಬೇಕು ಹೇಳಿ? ಪ್ರತಿ ಸಮಸ್ಯೆಗೆ ಗೋಡೆ ಕಟ್ಟುವುದೊಂದೇ ಪರಿಹಾರ ಅಂತ ನಂಬುವ ಟ್ರಂಪ್ ಸಾಹೇಬ್ರ ಅತಿರೇಕದ ಧೋರಣೆಗಳು ಕೇವಲ ದ್ವೇಷವನ್ನ ಹರಡ್ತಾ ಇದೆ. ತಮ್ಮ ತಂದೆ ಜರ್ಮನಿಯಲ್ಲಿ ಹುಟ್ಟಿದ್ದು ಅಂತ ಸುಳ್ಳು ಹೇಳುವ ಮೂಲಕ ಅಥವಾ ದೇಶಗಳ ಹೆಸರನ್ನ ಪದೇ ಪದೇ ಗೊಂದಲ ಮಾಡಿಕೊಳ್ಳುವ ಮೂಲಕ ತಮ್ಮ ಅರಿವಿನ ಕೊರತೆಯನ್ನ ತಾವೇ ಜಗತ್ತಿಗೆ ತೋರಿಸ್ತಿದ್ದಾರೆ. ಕೆಲವರು ಇದನ್ನ ಮ್ಯಾಡ್ಮನ್ ಥಿಯರಿ ಅಂತಾರೆ, ಅಂದ್ರೆ ಹುಚ್ಚನಂತೆ ವರ್ತಿಸಿ ಎದುರಾಳಿಯನ್ನ ಭಯ ಪಡಿಸೋದು ಅಂತ. ಆದ್ರೆ ಟ್ರಂಪ್ ವಿಚಾರದಲ್ಲಿ ಇದು ನಟನೆಯಂತೆ ಕಾಣಿಸ್ತಾ ಇಲ್ಲ, ಇದು ಆತನ ನೈಜ ಗುಣದಂತೆ ಕಾಣಿಸ್ತಾ ಇದೆ. ಇತ್ತೀಚಿನ ಸಮೀಕ್ಷೆಗಳ ಪ್ರಕಾರ 61% ಜನ ಇವರ ಮಾನಸಿಕ ಸ್ಥಿತಿಯ ಬಗ್ಗೆ ಸಂಶಯವನ್ನ ವ್ಯಕ್ತಪಡಿಸಿದ್ದಾರೆ. ತಪ್ಪು ಮಾಹಿತಿಗಳನ್ನ ನೀಡೋದು, ತಮ್ಮನ್ನ ಟೀಕಿಸುವವರಿಗೆ ಮರಣ ದಂಡನೆ ವಿಧಿಸಬೇಕು ಅಂತ ಹೇಳೋದು ಒಬ್ಬ ಸರ್ವಾಧಿಕಾರಿಗಳ ಲಕ್ಷಣೆಯೇ ಹೊರತು ಒಬ್ಬ ಪ್ರಜಾಪ್ರಭುತ್ವವಾದಿಯದ್ದಲ್ಲ. ಅಧಿಕಾರದ ಅಮಲಿನಲ್ಲಿರುವ ಇಂತಹ ವ್ಯಕ್ತಿ ಅಮೆರಿಕದಂತಹ ದೊಡ್ಡ ರಾಷ್ಟ್ರದ ಚುಕ್ಕಾಣಿ ಹಿಡಿಯೋದಕ್ಕೆ ಯೋಗ್ಯನೇ? ಅಸ್ಥಿರ ಮನಸ್ಥಿತಿಯ ವ್ಯಕ್ತಿಯ ಕೈಯಲ್ಲಿ ಅಣ್ವಸ್ತ್ರದ ಕೀಲಿಕೈ ಕೊಡೋದು ಎಷ್ಟರ ಮಟ್ಟಿಗೆ ಸರಿ? ಇತಿಹಾಸದಲ್ಲಿ ಅಬ್ರಹಾಂ ಲಿಂಕನ್ ನಂತಹ ಘನವೆತ್ತ ನಾಯಕರನ್ನ ಕಂಡ ಅಮೆರಿಕ ಇವತ್ತು ಟ್ರಂಪ್ನಂತವರಿಂದ ಅಸಂಬದ್ಧ ಮಾತುಗಳನ್ನ ಕೇಳುವ ದುಸ್ಥಿತಿ ಬಂದಿದೆ. ಸುಳ್ಳು ಹೇಳೋದು, ಸಂವಿಧಾನದ ಮೌಲ್ಯಗಳನ್ನ ಗಾಳಿಗೆ ತೂರೋದು ಮತ್ತು ಜನರನ್ನ ಜಾತಿ ಧರ್ಮಗಳ ಹೆಸರಿನಲ್ಲಿ ವಿಭಜಿಸೋದು ಈತನ ದಿನಚರಿ. ಈ ವ್ಯಕ್ತಿ ಅಧಿಕಾರದಲ್ಲಿ ಮುಂದುವರೆದ್ರೆ ಅದು ಕೇವಲ ಒಂದು ದೇಶದ ಪತನ ಅಲ್ಲ, ಅದು ಮಾನವೀಯತೆಯ ಮೌಲ್ಯಗಳ ಸೋಲು ಕೂಡ ಆಗಬಹುದು. ಟ್ರಂಪ್ನ ಈ ನಡೆಗಳು ಕೇವಲ ರಾಜಕೀಯ ಲೆಕ್ಕಾಚಾರವಲ್ಲ,
ಇವು ಒಬ್ಬ ಅಧಿಕಾರದಾಹಿಯ ಹುಚ್ಚಾಟಗಳು. ನಿಮ್ಗೇನನ್ಸುತ್ತೆ? ಇಂತಹ ವ್ಯಕ್ತಿ ದೇಶವನ್ನ ಮುನ್ನಡೆಸೋದಕ್ಕೆ ಲಾಯಕ? ನೀವೇ ಯೋಚಿಸಿ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.